ಏನ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇದೇನು ಡಾಕ್ಟರ್ ಆಗಿ ಹೋದ್ಮೇಲೆ ಒಂದು ಕಾಗದ ಇಲ್ಲ, ಒಂದು ಫೋನ್ ಇಲ್ಲ. ಯಾಕೆ ಈ ಮೀನಾಕ್ಷಿ ಆಗ್ಲೇ ಮರ್ತು ಬಿಟ್ರೇನು? ಚೇಚೆ, ಹಾಗೇನಿಲ್ಲ ಮೀನಾಕ್ಷಿ. ನನ್ನ ಡಾಕ್ಟರ್ ಇಂಟರ್ವ್ಯೂ ಸಮಯದಲ್ಲಿ ನೀವು ನಿಮ್ಮ ತಂದೆಯಿಂದ 50,000 ಹಣ ಕೊಡದೆ ಹೋಗಿದ್ದರಿ ನಾನು ಈ ಜನ್ಮದಲ್ಲಿ ಡಾಕ್ಟರ್ನಾಗುತ್ತಿರ್ಲಿಲ್ಲ. ಈ ನಿಮ್ಮ ತ್ಯಾಗದ ಮುಂದೆ ನಿಮ್ಮನ್ನು ಎಷ್ಟು ಹೊಗಳಿದರು ಕಮ್ಮಿನೇ ಮೀನಾಕ್ಷಿ. ನನ್ನ ಪಾಲಿನ ದೇವರಂತ ಹೇಳಿದರು ತಪ್ಪಾಗಲಾರದು. ಚೇಚಿ, ನಾನೇನಂತ ಸಹಾಯ ಮಾಡ್ತೀನಿ ನೋಡಿ. ನಾನು ಮನುಷ್ಯನಾಗಿ ಇನ್ನೊಂದು ಮನುಷ್ಯನಿಗೆ ಸಹಾಯ ಮಾಡ್ತೀನಿ ಅಷ್ಟೇ. ಮೀನಾಕ್ಷಿ, ಈ ನಿಮ್ಮ ಹೃದಯ ಯಾವುದು ವಿಶಾಲವಾದುದಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಈ ಸಮಾಜದಲ್ಲಿ 50,000 ಹಣ ಯಾರು ಕೊಡುತ್ತಾರೆ ನೀವೇ ಹೇಳಿ ನೋಡೋಣ. ಮೀನಾಕ್ಷಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಟ್ರೆ ಖಂಡಿತವಾಗಿ ನಿಮ್ಮ ಹಣನ ವಾಪಸ್ ಕೊಡ್ತೀನಿ. ನೋಡಿ, ವಾಪಸ್ ಕೊಡಿ ಅಂತ ಹೇಳಿದವರು ಯಾರು? ನೋಡಿ, ಅದರ ಬದಲು ನೀವು ಒಂದು ನನಗೆ ಸಹಾಯ ಮಾಡಿದ್ರೆ ಅಷ್ಟೇ ಸಾಕು. ಹೇಳು ಮೀನಾಕ್ಷಿ, ನಿಮಗೆ ಯಾವ ಸಹಾಯ ಬೇಕು ಅಂತ. ನಾನು ಮಾಡುವ ಸಹಾಯನ ನೋಡಿ ನಿಮ್ಮ ತಂದೆಯವರು ಸಂತೋಷ ಪಡಬಹುದು. ನೋಡಿ, ನಾನು ಕೇಳುವ ಸಹಾಯ ಅದು ನೀವು ನನ್ನ ಕೊನೆಗೆ ತಾಳಿ ಕಟ್ಟಿ ನನಗೊಂದು ಬಾಳ್ ಕೊಡ್ರಿ ಅಷ್ಟೇ ಸಾಕು. ಮೀನಾಕ್ಷಿ, ನೀನು ನನ್ನನ್ನು ಇಷ್ಟಪಡ್ತಾ ಇದೀಯಾ? ಹೌದು. ಯಾಕೆ ಯಾಕೆ ಇಷ್ಟಪಡಬಾರ್ದು? ಹಾಗಲ್ಲ ಮೀನಾಕ್ಷಿ, ನಿನ್ನಂತ ಶ್ರೀಮಂತ ಹೆಣ್ಣು ಈ ಬಡವನ ಮನೆಗೆ ಬರೋದಂದ್ರೆ ನನಗೆ ಸ್ವಲ್ಪ ಸಂಕೋಚ. ನೋಡಿ, ನೀವು ನನ್ನ ಇಷ್ಟಪಟ್ಟು ನನ್ನ ಕೊನೆಗೆ ತಾಳಿ ಕಟ್ಟಿ ನನಗೊಂದು ಬಾಳ್ ಕೊಡ್ತೀರಾ ಅಂತ ನಂಬಿಕೊಂಡು ನಾನು ಓಡೋಡಿ ಹೋದೆ. ಆದ್ರೆ ನಿಮಗೆ ಇಷ್ಟ ಬಿಡಿ, ನಾನು ಹೊರಟು ಹೋಗ್ತೇನೆ. ನಿಲ್ಲು ಮೀನಾಕ್ಷಿ, ಈ ನಿನ್ನ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ. ಆದಷ್ಟು ಬೇಗ ನಮ್ಮ ತಂದೆ ತಾಯಿಗೆ ಹೇಳಿ ನಮ್ಮಿಬ್ಬರ ಮದುವೆ ಕಾರ್ಯನ ಮುಂದುವರಿಸುತ್ತೇನೆ. ಈಗ ಅದರ ಬಗ್ಗೆ ಯೋಚನೆ ಇಲ್ಲ. ಮನೆಯಲ್ಲಿ ಹಣ ಕೊಡ್ಬೇಕಲ್ಲ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಹಣ ಕೊಡಂತ ಹೇಳಿದವರು ಯಾರು? ಈಗ ನಾ ಇಬ್ರು ಮದ್ವೆ ಆಗ್ತಾ ಇಲ್ಲ, ಅದನ್ನೇ ವರದಕ್ಷಿಣೆ ಅಂತ ತಿಳ್ಕೊಂಡು ಬಿಡಿ. ಮೀನಾಕ್ಷಿ, ದುಡ್ಡಿನ ಅಡ್ವಾನ್ಸ್ ಆಗಿ ಬಂತು, ಆದ್ರೆ ಈ ನಿನ್ನ ಪ್ರೀತಿಯ ಅಡ್ವಾನ್ಸ್ ಬರಲೇ ಇಲ್ಲ. ಅಡ್ವಾನ್ಸ್